ಆನೆಯ ಕೆಳಗೆ ಸಿಲುಕಿ ಮಹಿಳೆ ದುರ್ಮರಣ ಹೊಂದಿರುವಂಥ ಘಟನೆ ಕೊಡಗಿನ ದುಬಾರೆ ಆನೆ ಶಿಬಿರದಲ್ಲಿ ಘಟನೆಯಾಗಿದೆ. ಚೆನ್ನೈ ಮೂಲದ ಮಹಿಳೆ ಜಿನ್ಮು ಸಾವನ್ನಪ್ಪಿರುವಂಥ ದುರ್ದೈವಿ. ಆನೆಯನ್ನು ತೊಳೆಯುವಾಗ ವಿವಿಧ ಮತ್ತೊಂದು ಆನೆ, ಈ ವೇಳೆ ಮಹಿಳೆಯ ಮೇಲೆ ಆನೆ ಬಿದ್ದು ಅವಘಡ ಸಂಭವಿಸಿದೆ. ಜಿನ್ಶು ಅಂಥೇಳಿ ಅವರ ಹೆಸರು. ಚೆನ್ನೈ ಮೂಲದವರು, ಪ್ರವಾಸಕ್ಕಂತೇಳಿ ಅವರು ಬಂದಿದ್ರು. ಆನೆಗಳನ್ನು ತೊಳೆಯುವಾಗ ಈ ದುರಂತ ಸಂಭವಿಸಿದೆ. ಈ ವೇಳೆ ಮಹಿಳೆಯ ಮೇಲೆ ಆನೆ ಬಿದ್ದು ಅವಘಡ ಸಂಭವಿಸಿರುವುದು. ದುಬಾರೆ ಆನೆ ಶಿಬಿರ ಕೊಡಗಿನಲ್ಲಿ ಸಂಭವಿಸಿರುವಂಥ ದುರಂತ ಇದು. ಆನೆಗಳ ಕೆಳಗೆ ಸಿಲುಕಿ ಮಹಿಳೆ ಮೃತರಾಗಿರುವಂಥ ಘಟನೆ. ನಮ್ಮ ಜೊತೆಲಿ ಈಗ ಮಾತಾಡೋದಕ್ಕೆ ಜೋಸೆಫ್ ಉವಾರ್ ಸರ್ ನಮ್ಮ ಜೊತೆಲಿ ಈಗ ಸಂಪರ್ಕದಲ್ಲಿದ್ದಾರೆ, ವನ್ಯಜೀವಿ ತಜ್ಞರು. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ಸರ್. ಆನೆ ಇನ್ನೊಂದು ಆನೆಯನ್ನ ತಿವಿದಾಗ ಆ ಮಹಿಳೆ ಮೇಲೆ ಆ ಆನೆ ಬಿದ್ದು ಮೃತಪಟ್ಟ ಘಟನೆ ಇದು ತಮ್ಮ ಗಮನಕ್ಕೆ ಬಂತಾ? ಇದು ಬಂದಿದೆ ನೋಡಿದ್ರಿ. ಏನಾಗಿರ್ಬೋದು ಅಂತ ತಮ್ಗನ್ಸುತ್ತೆ ಸರ್? ಆ ತಿವಿದ ಆನೆಗೆ ಏನಾದ್ರೂ ಮದ ಬಂದಿರ್ಬೋದಾ? ಏನಾಗಿರ್ಬೋದು ಅಂತೇಳಿ ತಾವು ಇದನ್ನ ಅವಲೋಕಿಸ್ತೀರಿ? ಈ ಎರಡು ಆನೆ ಇದೆಯಲ್ಲ, ಈ ಕಂಚನ್ನು ಯಾವಾಗ್ಲೂ ಒಂದು ಗಲಾಟೆ ಆಗ್ತಾನೆ ಇರುತ್ತೆ. ಕಂಚನ್ನು ಇನ್ನೊಂದು ಆನೆ ಇದೆ ಧನಂಜಯ ಅಂದ್ಬಿಟ್ಟು, ಧನಂಜಯಗೂ ಕಂಚನ್ಗೂ ಗಲಾಟೆ ಆಗ್ತಾನೆ ಇರುತ್ತೆ. ಸೊ ಇಂಥ ವಿಷಯ ತಿಳ್ಕೊಂಡು ಈ ಆನೆನ ಹೋಗ್ಬಿಟ್ಟು ಜನ ಪಕ್ಕ ಇಡೋದು ಸರಿ ಇಲ್ಲ. ಸೊ ಮತ ಇರೋದು ಒಂದು, ಅದು ಬೇರೆ ಪ್ರಶ್ನೆ. ನಿಮ್ಗೆ ಈ ಎಲಿಫೆಂಟ್ ಟೆಂಪರ್ಮೆಂಟ್ ಗೊತ್ತಿದೆ, ಯಾವಾಗಲೂ ಅಗ್ರೆಸಿವ್ ಆಗಿರತ್ತೆ ಅಂದ್ಬಿಟ್ಟು ನೀವ್ ಯಾಕೆ ಅದಕ್ಕೆ ಹೋಗಿ ಸ್ನಾನ ಮಾಡ್ಸಕ್ ಜನಕ್ಕೆ ಬಿಡ್ತೀರಾ? ಒಂದು ಟೂರಿಸ್ಟ್ಗೆ 300 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇವ್ರಿಗೇನ್ ದುಡ್ಡು ಬೇಕಾ? ಇವ್ರಿಗೇನ್ ಬಿಸ್ನೆಸ್, ಆನೆಗಳ ಬಿಸ್ನೆಸ್ ಇವ್ರದ್ದು. ಆನೆ ಅಂತೂ ನೋಡ್ಕೊಳಕ್ಕೆ ಯೋಗ್ಯತೆ ಇಲ್ಲ. ಅದನ್ನ ಹಿಡ್ಕೊಂಡ್ಬಂದ್ಬಿಟ್ಟು ಕ್ಯಾಂಪ್ ಒಳಗೆ ಇಟ್ಕೊಂಡು ಅದನ್ನ ಎತ್ಕೊಂಡು ತೊಂದರೆ ಕೊಟ್ಕೊಂಡು ಟಾರ್ಚರ್ ಮಾಡಿ ಅದನ್ನ ಕೊನೆಗೆ ಕೊಂದಾಕ್ಬಿಡ್ತಾರೆ. ಅಥವಾ ಆನೆಗಳು ಮತ ಒಂದು ಬೇರೆ ತರ ಅಟ್ಯಾಕ್ ಆಗತ್ತೆ. ಆನೆ ಗಲಾಟೆಗಳು ಬೇರೆ ಇರುತ್ತೆ. ಸೊ ಹಿಂಗಿರ್ಬೇಕಾದ್ರೆ ಏನ್ ಇವ್ರದ್ದು ಕಥೆ ಅರ್ಥ ಆಗ್ತಿಲ್ಲ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಯಾಕಂದ್ರೆ ನೋಡಿ, ಎಲಿಫೆಂಟ್ ಇಶ್ಯೂಸ್ ಆಗ್ತಾ ಇರೋದು 5 ವರ್ಷದಿಂದ ಜಾಸ್ತಿ ಆಗ್ತಾನೆ ಇದೆ. ಎಸ್ಪೆಷಲಿ 2023 ಇಂದ ಸಿಕ್ಕಾಪಟ್ಟೆ ಎಲಿಫೆಂಟ್ ಇಶ್ಯೂಗಳು ಆಗ್ತಾ ಇದೆ. ಎಲ್ಲಾ ಕಡೆನೂ ಆನೆಗಳು ಹಿಡಿತಿದ್ದಾರೆ. ಇಲ್ಲಿ ಇದ್ದಂಗೆ ಆನೆಗಳು ಹಿಡ್ಕೊಂಡ್ಬಂದು ಕ್ಯಾಂಪ್ ಒಳಗಿಡೋದು, ಅದಕ್ಕೆ ಬಡ್ದು ಇದು ಮಾಡಿ ಅದಕ್ಕೆ ಟಾರ್ಚರ್ ಮಾಡಿ ಅದನ್ನ ಕುಮ್ಕಿ ಮಾಡ್ತಾರೆ. ಕುಮ್ಕಿ ಆಗಿದ್ಮೇಲೆ ಬೇರೆ ಆನೆ ಹಿಡಿಯಕ್ಕೆ. ಆಮೇಲೆ ಇಲ್ಲಿ ಈ ಆನೆ ಕ್ಯಾಂಪ್ ಒಳಗೆ ಆಸ್ ಪರ್ ದಿ ಆರ್ಡರ್ 15 ಎಲಿಫೆಂಟ್ ಇರಬೇಕು. ಇಲ್ಲಿ 32 ಇದೆ ಆನೆ ಕ್ಯಾಂಪ್ ಒಳಗೆ. ಯಾರು ರೆಸ್ಪಾನ್ಸಿಬಲ್ ಇದಕ್ಕೆ? ಸೊ ನಾನ್ ಸಿಂಪಲ್ ಆಗಿ ಹೇಳೋದು, ನಾವಂತೂ ಬರ್ದಿದೀವಿ ಸರ್ಕಾರಕ್ಕೆ, ಈಶ್ವರ್ ಖಂಡ್ರೆಯವ್ರಿಗೂ ಬರ್ದಿದ್ದೀನಿ, CCC ವೈಲ್ಡ್ ಲೈಫ್ಗೂ ಬರ್ದಿದ್ದೀವಿ. ಈ ತರ ಸಿಕ್ಕಾಪಟ್ಟೆ ಘಟನೆಗಳಾಗ್ತಿದೆ. ನೀವು ದಯವಿಟ್ಟು ನಿಮ್ಮ ಪ್ರಾಜೆಕ್ಟ್ ಎಲಿಫೆಂಟ್ ಡೈರೆಕ್ಟರ್ ಮನೋಜ್ ರಂಜನ್ ಅಂತಿದ್ದಾರೆ, ಅವ್ರಿಗೆ ಆನೆ ಬಗ್ಗೆ ABCD ಗೊತ್ತಿಲ್ಲ, ಅವ್ರಿಗೆ ವೈಲ್ಡ್ ಲೈಫ್ ಬಗ್ಗೆ ಏನು ಗೊತ್ತಿಲ್ಲ. ಸುಮ್ನೆ ಹೆಂಗೋ PR ಮಾಡ್ಕೊಂಡ್ ಬಂದಿದ್ದಾರೆ ಅವರು. ಅವ್ರನ್ನ ಫಸ್ಟ್ ನೀವು ತೆಗಿಬೇಕು. ಇಲ್ದರೆ ಈ ಘಟನೆಗಳು ಜಾಸ್ತಿ ಆಗ್ತಾ ಇರತ್ತೆ. ಅಂದ್ರೆ ಸರ್ಕಾರ ಏನ್ ಮಾಡಿದ್ದಾರೆ, ಇದನ್ನ ಇಟ್ಕೊಂಡು ಯಾರಿಗೂ ABCD ಗೊತ್ತಿಲ್ದವ್ರಿಗೆ ಈ ಕೋತಿ ಕೈಗೆ ಮಾಣಿಕೆ ಕೊಟ್ರೆ ಕಿತ್ತಾಕತ್ತಲ್ಲ, ಆ ಸ್ಥಿತಿ ಬಂದಿದೆ ಇವತ್ತು. ನಮ್ ಪ್ರಾಜೆಕ್ಟ್ ಟೈಗರ್ಗೂ ಅಷ್ಟೇ, ಯಾರೋ ಅವ್ರಿಗೆ ರೆಪ್ಯುಟೇಷನ್ ಇಲ್ಲ, ಅವ್ರನ್ನ ತಗೊಂಡ್ಬಂದ್ಬಿಟ್ಟು ಫೀಲ್ಡ್ ಡೈರೆಕ್ಟರ್ ಪ್ರಾಜೆಕ್ಟ್ ಟೈಗರ್ ಮಾಡ್ತಾರೆ. ಈ ತರ ಹಾಗೆ ಆಗತ್ತೆ. ಇವತ್ ನೋಡಿ ಹೆಂಗ್ಸು ಪಾಪ 300 ರೂಪಾಯಿ ಕೊಟ್ಟು ಹೋಗಿದ್ದಾರೆ ಸ್ನಾನ ಮಾಡ್ಸಕ್ಕೆ ಫ್ಯಾಮಿಲಿ ಜೊತೆಗೆ. ಈ ಗಲಾಟೆ ಒಳಗೆ ಅದು ಕೆಳಗಡೆ ಹೋಯ್ತು, ಆನೆ ತೂಡ್ಬಿಡ್ತು. ಅಂದ್ರೆ ಆನೆ ಬಿದ್ದಿದೆ ಅವ್ರ ಮೇಲೆ. ಆನೆ ವೇಟ್ ಏನು 4 ಟನ್ನು ಕಮ್ಮಿನ ಅಲ್ವಾ? ಜೋಸೆಫ್ ಸರ್, ಈಗ ಆನೆಗಳು ನೀರಿನಲ್ಲಿದ್ದಾಗ ಬಹಳ ಶಾಂತವಾಗಿರ್ತವೆ ಸರ್. ಆದ್ರೆ ಕಂಜನ ಆನೆ ಅಷ್ಟೇ ಅಗ್ರೆಸಿವ್ ಆಗೋದಕ್ಕೆ ಏನ್ ಕಾರಣ ಇರ್ಬೋದು ಸರ್? ಸರ್, ಒಂದು ಆನೆಗಳು ಯಾವಾಗ್ಲೂ ಶಾಂತನೇ.
ಬೇರೆ ಅದು ಮತ್ತ ಬಂದಾಗ ಮತ್ಸವ್ಗಿದ್ದಾಗ ಅಗ್ರೆಸಿವ್ ಹಾಗೆ ಆಗತ್ತೆ, ಟೆಸ್ಟೋಸ್ಟೆರೋನ್ ಜಾಸ್ತಿ ಲೆವೆಲ್ ಬರುತ್ತೆ, ಅವಾಗ ಅದು ಅಗ್ರೆಷನ್ ಬಂದೇ ಬರುತ್ತೆ. ಬಟ್ ನಂದು ಈಗ ನೀರೊಳಗಿದ್ಯೋ ಆಚೆ ಇದೆಯೋ ಅದು ಬೇರೆ ಪ್ರಶ್ನೆ. ಅದಕ್ಕೆ ಎಷ್ಟು ಟಾರ್ಚರ್ ಮಾಡ್ತಾರೆ ಗೊತ್ತಾ? ಅದನ್ನ ಕಟ್ಟಾಕಿ ಅದಕ್ಕೆ ಊಟ ಸರಿಯಾಗಿ ಕೊಡಲ್ಲ, ಹೊಡಿತಾರೆ. ಅದು ಎಷ್ಟು ದಿನ ತಡ್ಕೊಳುತ್ತೆ? ಇವಾಗ ನಮ್ಮನ್ನು ಒಂದ್ ರೂಮಲ್ಲಿ ಕೂಡ ಹಾಕ್ಬಿಟ್ಟು ಇದ್ಬಿಟ್ರೆ ಒಂದ್ 5 ದಿವಸ ಇರ್ತೀವ ಅಲ್ವಾ? ನಮಗೂ ತಲೆ ಕೆಟ್ಟ ಹೋಗುತ್ತೆ, ನಾವು ಎಗರ್ತೀವಿ. ಸೊ ಅಂತ ಟೈಮ್ ಒಳಗೆ ಆಗತ್ತೆ. ಮತ್ತೆ ಇನ್ನೊಂದೇನಂದ್ರೆ ನಾವ್ ಹೇಳೋದು, ಈಗ ಇವ್ರು ಹೇಳಿದ್ದು ಏನೋ ನೀರೊಳಗೆ ಶಾಂತವಾಗಿತ್ತು, ಆಚೆ ಶಾಂತವಾಗಿತ್ತಿಲ್ಲ. ಫಸ್ಟ್ ಆಫ್ ಆಲ್ ಎಲಿಫೆಂಟ್ಸ್ ನ ನೀವ್ ಯಾಕೆ ಒಂದು ತರ ಇಟ್ಕೊಂಡ್ಬಿಟ್ಟಿದ್ದೀರಾ, ಗೊಂಬೆಗಳ ತರ ದುಡ್ಡು ಮಾಡಕ್ಕೆ? ಬೇಕಾಗಿಲ್ಲ ನಿಮ್ಗೆ. ಸ್ನಾನ ಮಾಡ್ಸಕ್ಕೆ 300 ರೂಪಾಯಿ ಚಾರ್ಜ್ ಜೋಸೆಫ್ ಸರ್, ಮಾಡೋದು. ಇನ್ನೊಂದು ಸರ್, ಜೋಸೆಫ್ ಸರ್, ಈಗ ಆನೆಗಳು ವನ್ಯಜೀವಿಗಳ ಹತ್ತಿರಕ್ಕೆ ಪ್ರವಾಸಿಗರನ್ನ ಬಿಟ್ಟು ಅವರ ಕೈಯಿಂದ ಆನೆಗಳಿಗೆ ಸ್ನಾನ ಮಾಡಿಸೋದಂತೆ, ಇದಕ್ಕೊಂದು ನಿರ್ದೇಶನ ಬೇಕಲ್ಲ ಸರ್? ಅದೇ ಸರ್ ಅದೇ ಹೇಳ್ತಾರ. ಯಾರ ನಿರ್ಲಕ್ಷ್ಯ ಅಂತ ಹೇಳಿ ತಮ್ಗನ್ಸುತ್ತೆ ಸರ್? ಇದು ಅರಣ್ಯ ಇಲಾಖೆ ಸಚಿವರದಂತೂ ಖಂಡಿತ ನಿರ್ಲಕ್ಷ್ಯ. ಅದ್ರ ಜೊತೆಗೆ ಯಾರದ್ ನಿರ್ಲಕ್ಷ್ಯ ಅಂತ ಹೇಳಿ ತಮ್ಗನ್ಸುತ್ತೆ ಸರ್? ಅಲ್ಲ, ನಾ ಹೇಳೋದಂತೆ, ಸಚಿವರು ಇರ್ತಾರೆ, ಐ ಮೀನ್ ಫಾರೆಸ್ಟ್ ಮಿನಿಸ್ಟ್ರು, ಅವ್ರದ್ದು ತಪ್ಪು 100%. ನಿಮ್ಮ CCF ವೈಲ್ಡ್ ಲೈಫ್ ಇರ್ತಾರೆ, ಕುಮಾರ್ ಪುಷ್ಕರ್, ಅವ್ರದ್ದು ತಪ್ಪು. ಅಲ್ಲಿನ ಯಾರು ನೋಡ್ಕೊತಿದ್ದಾರೆ ಆ ಪರ್ಟಿಕ್ಯುಲರ್ ಕ್ಯಾಂಪ್, DFO ಯಾರು ಇರೋರು, ಅವ್ರ ತಪ್ಪು ಬರುತ್ತೆ, ಅವ್ರ ಕುತ್ತಿಗೆಗೆ ಬರ್ಬೇಕು. ಟಾಪ್ ಆಫ್ ದಟ್ ಏನಂದ್ರೆ, ಈ ಎಲಿಫೆಂಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಇರ್ತಾರಲ್ಲ, ಅವ್ರನ್ನ ಫಸ್ಟ್ ಸಸ್ಪೆನ್ಷನ್ ಮಾಡ್ಬೇಕು. ಅವ್ರು ಇಮಿಡಿಯೇಟ್ ಆಗಿ ರಿಸೈನ್ ಮಾಡ್ಬೇಕು, ಅಥವಾ ಅವ್ರನ್ನ ಸಸ್ಪೆಂಡ್ ಮಾಡ್ಬೇಕು ಗವರ್ಮೆಂಟ್. ಇದು ಒಂದು ಘಟನೆ ಅಲ್ಲ, ನಾ ಬೇಕಾದ್ರೂ ನಿಮಗೆ 100 ಘಟನೆ ಕೊಡ್ತೇನೆ ಹಾಕ್ತಾ ಇರೋದು ಗಲಾಟೆಗಳು. ಏನು ಬಿಸ್ನೆಸ್ ಸ್ನಾನ ಮಾಡಿಸೋದು, 300 ರೂಪಾಯಿ ಚಾರ್ಜ್ ಮಾಡೋದ? ಈಗ ಸಕ್ಕರೆ ಬೆಳೆಯೊಳಗೆ ಎಲಿಫೆಂಟ್ ರೈಡ್ ನಡೀತಿತ್ತು, ಅದಕ್ಕೆ ನಾ ಬರ್ದೆ, ಅದ್ ಯಾಕೆ ಮಾಡ್ತೀರಾ, ಮಾಡಂಗಿಲ್ಲ ನೀವು ಅಂದ್ಬಿಟ್ಟು ನಿಲ್ಲಿಸಿದ್ವಿ. ಅಲ್ಲಿನ DFO ನಮಗೆ ಪ್ರಸನ್ನ ಪಟಗರ್ ಹೇಳ್ತಾರೆ, ಹೌದು ಈ ತರ ನಿಯಮಗಳಿದ್ಯಾ ಅಂತ ನಮಗ್ ಕೇಳ್ತಾರೆ. ಅವ್ರುಗಳು ಡೆಪ್ಯೂಟಿ ಕನ್ಸರ್ವೇಟರ್ ಫಾರೆಸ್ಟ್ಗಳು, ನಾವು ಆಕ್ಟಿವಿಸ್ಟ್ಗಳು, ಕನ್ಸರ್ವೇಷನ್ ವರ್ಕ್ ಮಾಡೋರು, ನಾವು ಅವ್ರಿಗೆ ಹೇಳ್ಬೇಕಾಗಿದೆ. ಇವ್ರು ಏನಂದ್ರೆ ಲೆಕ್ಕಾಚಾರ ದುಡ್ಡು, ಆನೆ ನೋಡಿದ ತಕ್ಷಣ ದುಡ್ಡು, ಜನ ನೋಡಕ್ ಬರ್ತಾರಲ್ಲ ಆನೆ ಅಂತ ದುಡ್ಡು ಮಾಡ್ಬೇಕು ಇವ್ರಿಗಷ್ಟೇ, ಫಾರೆಸ್ಟ್ ಅವ್ರಿಗೆ. ಇದು ನಿಲ್ಬೇಕು. ಇವತ್ತು ಘಟನೆ ಆಗಿರೋದ್ರಿಂದ ಇನ್ ಮುಂದೆ ಎಲಿಫೆಂಟ್ ಬೇದಿಂಗು ಎಲ್ಲ ಬೇಡ, ದೂರದಿಂದ ಜನ ನೋಡ್ಕೊಂಡು ಹೋಗ್ಲಿ ಆನಂದವಾಗಿ, ಆ ಆನೆಗಳಿಗೆ ತೊಂದರೆ ಕೊಡೋದು ಬೇಡ. ಆಮೇಲೆ ಇನ್ನೊಂದು ನಿಮ್ಮ ಮಾಧ್ಯಮದಲ್ಲಿ ಹೇಳ್ಬೇಕಂದ್ರೆ, ಫಸ್ಟ್ ಆಫ್ ಆಲ್ ನಮ್ಮ ಕ್ಯಾಂಪ್ ಒಳಗೆ, ಎಲಿಫೆಂಟ್ ಕ್ಯಾಂಪ್ಸ್ ಒಳಗೆ ಫೆಸಿಲಿಟಿ ಇದೆಯಾ, ಆನೆ ಉಟ್ಕೊಳ್ಳೋಕೆ ಲಾಜಿಸ್ಟಿಕ್ಸ್ ಇದೆಯಾ, ಮೆಡಿಕಲ್ ಫೆಸಿಲಿಟೀಸ್ ಇದೆಯಾ? ಇಲ್ಲ. ವೈದ್ಯರು ಇದ್ದಾರಾ, ವೆಟರ್ನರಿಯನ್ಸ್ ಇದ್ದಾರಾ? ಅದು ಇಲ್ಲ. ಏನಕ್ಕೆ ತಂದು ಆನೆಗಳನ್ನ ಇಲ್ಲಿ ಇಟ್ಕೊಂಡು ಕಾಟ ಕೊಡೋದು, ಕಷ್ಟ ಕೊಡೋದು? ಅದಕ್ಕೆ ಆ ಕೋಪದಿಂದ ನೋಡಿ ಕಟ್ಟಾಕಿ ಎಷ್ಟೋ ದಿನ ನಿಮ್ಗೆ ಇದು ಇರುತ್ತೆ, ನೋವು ಫಾರ್ಮೆಂಟ್ ಆಗಿರೋದ್ರಿಂದ, ನಿಮ್ಗೆ ಟಾರ್ಚರ್ ಆಗಿರೋದ್ರಿಂದ ನೀವು ಕಾಯ್ತಾ ಇರ್ತೀರಾ ನೆಟ್ಟಿಗೆ ಹೋಗ್ಬಿಟ್ಟು. ಇದು ಈ ಆನೆದು ಟೆಂಪರ್ಮೆಂಟ್ ಗೊತ್ತಿದೆ, ಅದು ನಮ್ಗೆ ಬೇಜಾರಾಗ್ತಿರೋದು. ನಿಮ್ಗೆ ಗೊತ್ತು, ಕಂಚನ್ನು ಧನಂಜಯ್ ಯಾವಾಗ್ಲೂ ಈವನ್ ಡ್ಯೂರಿಂಗ್ ನಮ್ಮ ಇದ್ರೊಳಗೂ ನಡೆಯುತ್ತೆ, ಯಾವಾಗ ದಸರಾ ಟೈಮ್ ಗಲಾಟೆಗಳು ನಡೆದಿದೆ. ಎಷ್ಟೋ ನನ್ನ ಹತ್ರ ವಿಷುವಲ್ಸ್ ಇದೆ, ಧನಂಜಯ್ ಬಂದು ಕಂಚನ್ಗೆ ಅಟ್ಯಾಕ್ ಮಾಡೋದು. ಇದ್ದಾಗ ಯಾರು ಒಬ್ಬರು ರೆಸ್ಪಾನ್ಸಿಬಿಲಿಟಿ ಬೇಕಲ್ಲ. ಸೊ ನಾನ್ ಹೇಳೋದು, ಪ್ರಾಜೆಕ್ಟ್ ಎಲಿಫೆಂಟ್ ಡೈರೆಕ್ಟರ್ ಮನೋಜ್ ರಾಜನ್ ರಿಸೈನ್ ಮಾಡ್ಲಿ ಇಮಿಡಿಯೇಟ್ ಆಗಿ. ಇದು ಒಂದು ಯಂಗ್ಸ್ ಲೈಫ್ ಕಳ್ಕೊಂಡಿದ್ದಾರೆ, ಆ ಪಾಪ ಚಿಕ್ಕ ಮಗು. ಈಶ್ವರ್ ಖಂಡ್ರೆಗೆ ನಾವ್ ಹೇಳೋದಿಷ್ಟೇ, ನೀವು ಒಳ್ಳೆ ವ್ಯಕ್ತಿ, ನೀವು ಪಾಪ ಪ್ರಯತ್ನ ಮಾಡ್ತಿದ್ದೀರಾ, ಬಟ್ ಇವರೆಲ್ಲ ಸುಧಾರಿಸಲ್ಲ, ಇವರೆಲ್ಲ ಕೇಳೋದಿಲ್ಲ. ಯಾಕಂದ್ರೆ ಇವ್ರು ಹೇಗೆ ಆಗ್ಬಿಟ್ಟಿದೆ ಅಂದ್ರೆ, ಇವ್ರು ಪಾಪ ಸಸ್ಪೆಂಡ್ ಮಾಡ್ತಾರೆ ಸ್ಟಾಫ್ನ, ಇವರು ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಗೆ ಹೋಗ್ತಾರೆ. ಅಥವಾ ಇವ್ರು IFS ಅವ್ರಿದ್ರೆ ನೀವು ಸೆಂಟ್ರಲ್ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ಗೆ ಹೋಗ್ಬಿಟ್ಟು ಸಸ್ಪೆನ್ಷನ್ ಕ್ಯಾನ್ಸಲ್ ಮಾಡ್ಕೊಂಡ್ ಬಂದು ತಿರ್ಗಾ ಮಾಡಕ್ ಕೆಲಸ ಮಾಡ್ತಾನೆ ಇದ್ದಾರೆ. ಮುಂಚೆ ತರ ಇಲ್ಲ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟ್. ನಾನು 34 ವರ್ಷದಿಂದ ಇನ್ವಾಲ್ವ್ ಆಗಿದ್ದೀನಿ. ಈ ಲಾಸ್ಟ್ 5 years ನೋಡಿರೋದು ಇದು ಫಾರೆಸ್ಟ್ ನಾಟಕ ಡಿಪಾರ್ಟ್ಮೆಂಟ್, ಕರ್ನಾಟಕ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲ, ನಾಟಕ ಡಿಪಾರ್ಟ್ಮೆಂಟ್ ಆಗ್ಬಿಟ್ಟಿದೆ ನಾನು ಹೇಳ್ಬೇಕಾಗಿರೋದು. ಎಸ್ ಸರ್, ಎಸ್. ಥ್ಯಾಂಕ್ ಯು ಜೋಸೆಫ್ ಹುಗಾರ್ ಅವರೇ, ನಮ್ಮ ಜೊತೆಲಿ ಇರಿ, ತಾವು ಇಷ್ಟೊತ್ತು ಮಾತಾಡಿದ್ದೀರಿ.